ಮುನ್ನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೀಯ. ರಾಜವಂಶಸ್ಥರು. ಮುನ್ನೂರು ಕಾಪು ಸಮಾಜದಿಂದ ರೈತರು ಕೃಷಿ ಪಾಲನೆಯಲ್ಲಿ ನಿರತರಾಗುವಂತೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಕುರಿತು ಗದ್ವಾಲ್ ಸಂಸ್ಥಾನದಲ್ಲಿ ಜನರು ಮಾತನಾಡುತ್ತಿದ್ದರು. ಆದರೆ ನಾನು ಈ ಹಬ್ಬಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದು ಎತ್ತುಗಳ ಸ್ಪರ್ಧೆಯನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ. ಮುನ್ನೂರು ಕಾಪು ಸಮಾಜದ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಗದ್ವಾಲ್ ಮಹಾಸಂಸ್ಥಾನದ 7ನೇ ತಲೆಮಾರಿನ ರಾಜವಂಶಸ್ಥರಾದ ಕೃಷ್ಣರಾಮ್ ಬೋಪ್ಲೆ ಅವರು ಹೇಳಿದರು. ಅವರಿಂದು ನಗರದ ರಾಜೇಂದ್ರ ಗಂಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೊದಲನೇ ದಿನದ ಭಾರದ ಕಲ್ಲು ಎತ್ತುವ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜ ಇಷ್ಟೊಂದು ಅದ್ಧೂರಿಯಾಗಿ ಮುಂಗಾರು ಬೆಳ್ಳಿ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ನಿಜಕ್ಕೂ ಈ ಭಾಗದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮುನ್ನೂರು ಕಾಪು ಸಮಾಜದ ಮುಂಗಾರು ಬೆಳ್ಳಿ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಎಂಬುದಕ್ಕೆ ಈ ವೇದಿಕೆ ಉತ್ತಮ ನಿದರ್ಶನವಾಗಿದೆ. ಹಿಂದೆ ಗದ್ವಾಲ್ ಮಹಾಸಂಸ್ಥಾನ ನಮ್ಮ ರಾಜವಂಶಸ್ಥರು ರಾಯಚೂರು ಜಿಲ್ಲೆಯನ್ನು ಆಳ್ವಿಕೆ ಮಾಡುತ್ತಿದ್ದರು. ಆದರೆ ಈಗ ಗದ್ವಾಲ್ ಮಹಾಸಂಸ್ಥಾನ ರಾಜವಂಶಸ್ಥರನ್ನ ಕರೆಸಿ ಈ ಭಾಗದ ಪರಂಪರೆಯನ್ನ ಪರಿಚಯ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯವನ್ನ ರಾಜವಂಶಸ್ಥರಾದ ನಾನು ಅಭಿನಂದನೆಗಳನ್ನ ಹಾಗೂ ಸ್ವಾಗತ ಕೋರುತ್ತೇನೆ ಎಂದರು. ನಂತರ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಈ ಹಿಂದೆ ತಲೆಮಾರಿನಲ್ಲಿ ಗದ್ವಾಲ್ ಮಹಾಸಂಸ್ಥಾನದ ರಾಜವಂಶಸ್ಥರ ಪೂರ್ವಜರು ನಮ್ಮನ್ನ ರಕ್ಷಣೆ ಮಾಡಲು ಆಳ್ವಿಕೆ ಮಾಡಿದ ರಾಜವಂಶಸ್ಥ ಮರಿಮೊಮ್ಮಗ ಕೃಷ್ಣರಾಜ ಗೋಪಾಲ್ ಅವರು ಪ್ರಪ್ರಥಮ ಬಾರಿಗೆ ರಾಯಚೂರು ಜಿಲ್ಲೆಗೆ ಮುಂಗಾರು ಬೆಳ್ಳಿ ಹಬ್ಬಕ್ಕೆ ಅವರನ್ನ ಕರೆ ತಂದಿರುವ ಹಬ್ಬಕ್ಕೆ ಮತ್ತಷ್ಟು ವೈಭವದ ಮೆರುಗು ಬಂದಿದೆ. ಗದ್ವಾಲ್ ಸಂಸ್ಥಾನದ ರಾಜವಂಶಸ್ಥರು ಈ ಭಾಗಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಮುಂಗಾರು ಬೆಳ್ಳಿ ಸಂಭ್ರಮದ ಹಬ್ಬಕ್ಕೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಗಜ ಗಾತ್ರದ ಎತ್ತುಗಳನ್ನ ಮಾಲೀಕರು ಮಗುವಂತೆ ಎತ್ತುಗಳನ್ನ ಸಾಕಾಣಿಕೆ ಮಾಡುವ ಮೂಲಕ ರಕ್ಷಣೆ ಮಾಡುತ್ತಿರುವುದು ರೈತರ ಕಾಳಜಿ ಮೆಚ್ಚುವಂತದ್ದು. ಆಕರ್ಷಕ ಎತ್ತುಗಳಿಗೆ AC ಬೋರ್ಡ್ ರೂಮ್ ವ್ಯವಸ್ಥೆ ಮಾಡಿ ಎತ್ತುಗಳನ್ನು ಮಗುವಂತೆ ರಕ್ಷಣೆ ಮಾಡಲಾಗುತ್ತಿದೆ ಎಂದು ಎತ್ತಿನ ಮಾಲೀಕ ಹೇಳಿದರು. ಆದರೆ ಇಂದಿನ ಕಾಲಘಟ್ಟದಲ್ಲಿ ರೈತಾಪಿ ಜನಾಂಗದವರು ಇರುವುದು ನಿಜಕ್ಕೂ ಆಶ್ಚರ್ಯ. ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಆಚರಣೆ ಮಾಡಲಾಗುತ್ತಿದೆ ಎಂದರು. ಸಮಾಜದ ಬಹಳ ಬಹಳ ದೊಡ್ಡ ಆಸ್ತಿ ಅಂದ್ರೆ ಅದು ಪಾಪರೆಡ್ಡಿ ಅಣ್ಣವರು ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇವತ್ತು ಉತ್ತಮವಾದಂಥ ಕಲ್ಯಾಣ ಮಂಟಪ ಇರ್ಬೋದು, ಶಾಲೆಗಳಿರ್ಬೋದು, ಏನು ಅವರು ಮಾಡಿರುವಂಥ ಅಸೆಟ್ಗಳು ಒಂದಲ್ಲ. ನೋಡಿದ್ರೆ ಸಮಾಜ ಇಡೀ ನಿಮ್ಮ ಸಮಾಜದವರೆಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂಥ ಪೂಜೆ ಮಾಡುವಂಥದ್ದು ಕೂಡ ನೀವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರಿಗೆ ಅಷ್ಟೇ ಸಹಕಾರವನ್ನು ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪಾಪರೆಡ್ಡಿ ಅಣ್ಣವರು ಕೂಡ ಹಿಂದೆ 2008ರಲ್ಲಿ ನಾನು ಅವರು ಅರ್ಬನ್ನಲ್ಲಿ MLAಗೆ ಕಾಂಟೆಸ್ಟ್ ಮಾಡಿದ್ರೆ, ನಾನು ರೂರಲ್ನಲ್ಲಿ BJPಯಿಂದ ಮಾಡಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು ಸ್ಟೇಡಿಯಂನಲ್ಲಿ. ಆವತ್ತೇ ಇಬ್ಬರು ನಡಬರ್ಕ ಅವ್ರು ನಿಂತು ಭಾಷಣ ಮಾಡುವಂಥದ್ದು ನಾನು ಫಸ್ಟ್ ಮತ್ತು ಅಣ್ಣವರು ಇಬ್ಬರು ಕಲಿತು ಭಾಷಣ ಮಾಡಿ ಇಬ್ಬರು ಕೂಡ ಕ್ಷೇತ್ರದಲ್ಲಿ ತಿರುಗಾಡಿ ಕಾರಣಾಂತರಗಳಿಂದ ಮತ್ತೆ ನಾವು ಪಕ್ಷಗಳನ್ನು ಚೇಂಜ್ ಆದಾಗ ಮತ್ತು 2 ಬಾರಿ ಶಾಸಕನಾಗಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಕೂಡ ನಾನು ಹೇಳ್ತೇನೆ. ಹಾಗಾಗಿ ಸಮಾಜ ಕೂಡ ಎಲ್ಲರೂ ನಮ್ಮ ಜೊತೆ ಕೊಡುವಂಥ ಕೆಲಸವನ್ನು ಮಾಡಿದರು. ತಾವು ಅಡಿಗಲ್ಲನ್ನು ಮಾಡಿದ್ರಿ. ಆದರೆ ಕಾರಣಾಂತರಗಳಿಂದ ಸುಮಾರು 15 ವರ್ಷಗಳಿಂದ ಆ ಬ್ರಿಡ್ಜ್ಗಳು ಹಾಗೆ ನಿಂತಿದ್ದು. ನಮಗೆ ಡಿ ರಾಂಪುರ್ ಹತ್ರ ಪೂರ್ವಾಕೃತಕ್ಕೆ ಈಗಾಗಲೇ ಬ್ರಿಡ್ಜ್ ಅನ್ನು ನಿರ್ಮಾಣ ಆಗಿ ಸಂಪೂರ್ಣ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಇನ್ನು ಒಂದು ಆತ್ಪುರ್ ಬ್ರಿಡ್ಜ್ ಕೂಡ ಸಂಪೂರ್ಣವಾಗಿ ಮೇಲೆ ಆಗಿದೆ ಸಂದರ್ಭದಲ್ಲಿ. ಮತ್ತು ನಾರದಗಡ್ಡ ಚೆನ್ನಬಸವೇಶ್ವರಕ್ಕೆ ಬ್ರಿಡ್ಜ್ ಅನ್ನ ಈ ರಾಜ್ಯ ಹೇಳಿದ್ದೇನೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಆ ಬ್ರಿಡ್ಜ್ ಅನ್ನ ಶಾಂಕ್ಷನ್ ಮಾಡುವಂತ ಹಂತದಲ್ಲಿದೆ. ಖಂಡಿತವಾಗಿ ಅದನ್ನು ಜಾತ್ರೆಗೆ ಸೇರ್ತಾರೆ. ಈಗ ಒಂದು ತೇರು ಕೂಡ ಹೋದ ವರ್ಷ ಅರ್ಧಕ್ಕೆ ಮುರಿದೋಗಿ ನಿಂತಿತ್ತು. ಅದನ್ನು ಕೂಡ ಇವತ್ತೇ ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.